ಜಗತ್ತಿನಾದ್ಯಂತ ವಿಶ್ವ ಪರಿಸರ ದಿನಾಚರಣೆಯನ್ನು ಜೂನ್ 5ನೇ ತಾರೀಕಿನಂದು ಜಗತ್ತಿನಾದ್ಯಂತ ಈ ಒಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಬಂದಿದ್ದೇವೆ. ಈ ಒಂದು ದಿವಸವನ್ನು ನಾವು ಕ್ಯಾಥಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ಡ್ ಮುಲ್ಕಿ ಘಟಕ ಹಾಗೂ ಲಯನ್ಸ್ ಕ್ಲಬ್ ಮುಲ್ಕಿ, ಲಿಯೋ ಕ್ಲಬ್ ಮುಲ್ಕಿ, ರಾಲ್ಪಿ ಡಿ ಕೋಸ್ಟಾ ಆಪ್ತ ಬಳಗ ಮುಲ್ಕಿ ಹಾಗೂ ಕರಾವಳಿ ಕಾವಲು ಪೊಲೀಸ್ ಠಾಣೆ ಯಜಮಾಡಿ ಇವರ ಸಹಭಾಗಿತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅರ್ಥಗರ್ಭಿತವಾಗಿ ನಾವು ಆಚರಿಸ್ತಾ ಇದ್ದೇವೆ. ಇವತ್ತು ಹಣ್ಣು ಹಂಪಲುಗಳನ್ನು ನೀಡುವಂಥ ಒಂದು 50 ಗಿಡಗಳನ್ನು ನಾವೊಂದು ಈ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಾವಿವತ್ತು ನೆಟ್ಟು ಈ ಒಂದು ದಿವಸವನ್ನು ಅರ್ಥಗರ್ಭಿತವಾಗಿ ಆಚರಿಸ್ತಾ ಇದ್ದೇವೆ. ಶುಭಾಶಯಗಳನ್ನು ಪ್ರಪ್ರಥಮವಾಗಿ ತಮಗೆಲ್ಲರಿಗೂ ನೀಡುತ್ತಾ, ಮುಲ್ಕಿಯ ಪ್ರತಿಷ್ಠಿತ ಸೇವಾ ಸಂಸ್ಥೆ, ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಒಂದಾಗಿರ್ತಕ್ಕಂಥ ಲಯನ್ಸ್ ಕ್ಲಬ್ ಮುಲ್ಕಿ, ಲಿಯೋ ಕ್ಲಬ್ ಮುಲ್ಕಿ, ಅದೇ ರೀತಿ ಮುಲ್ಕಿಯ ಪ್ರತಿಷ್ಠಿತ ಸಂಸ್ಥೆ ಕ್ಯಾಥಲಿಕ್ ಸಭಾ ಮುಲ್ಕಿ, ಅದೇ ರೀತಿ ರಾಲ್ಪಿ ಡಿ ಕೋಸ್ಟಾ ಆಪ್ತ ಬಳಗ ಈ ಕಾರ್ಯಕ್ರಮವನ್ನು ನಡೆಸುವರೆ ನಮಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಕರಾವಳಿ ಕಾವಲು ಪಡೆ ಪೊಲೀಸ್ ಠಾಣೆ ಯಜಮಾಡಿ ಇದರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಗಿಡ ನೆಡುವಂಥ ಒಂದು ಕಾರ್ಯಕ್ರಮವನ್ನು ಈ ಒಂದು ಕರಾವಳಿ ಕಾವಲು ಪಡೆಯ ಆವರಣದಲ್ಲಿ ನಾವು ಆಯೋಜಿಸಿದ್ದೇವೆ. ಇದೀಗ ತಮ್ಮೆಲ್ಲರ ಉಪಸ್ಥಿತಿಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸುವರೆ ತಮ್ಮೆಲ್ಲರ ಅನುಮತಿಯನ್ನು ಯಾಚಿಸುತ್ತಾ, ಇಂದಿನ ಈ ಕಾರ್ಯಕ್ರಮದ ವೇದಿಕೆಗೆ ನಮ್ಮ ಮುಲ್ಕಿ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರು ಆಗಿರ್ತಕ್ಕಂಥ ಲಯನ್ ರಾಲ್ಪಿ ಡಿ ಕೋಸ್ಟಾ ಇವರನ್ನು ನಾನು ವೇದಿಕೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ಅದೇ ರೀತಿ ಲಯನ್ಸ್ ಸಂಸ್ಥೆಯ ಕೋಶಾಧಿಕಾರಿ ಸುಶೀಲ್ ಬಂಗೇರ ಇವರು ಕೂಡ ವೇದಿಕೆಗೆ ಆಗಮಿಸುವಂತೆ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಕ್ಯಾಥಲಿಕ್ ಸಭಾ ಮುಲ್ಕಿ ಇದರ ಅಧ್ಯಕ್ಷೆ ಆಗಿರ್ತಕ್ಕಂಥ ಮರಿಯಾ ಡಿ ಕೋಸ್ಟಾ ಇವರು ಕೂಡ ವೇದಿಕೆಗೆ ಆಗಮಿಸುವಂತೆ ನಾನು ಕೇಳಿಕೊಳ್ತಾ ಇದ್ದೇನೆ. ಹೆಜಮಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಆಗಿರ್ತಕ್ಕಂಥ ರಾಲ್ಪಿ ಡಿ ಕೋಸ್ಟಾ ಆಪ್ತ ಬಳಗದ ಸದಸ್ಯರು ಆಗಿರ್ತಕ್ಕಂಥ ಶ್ರೀಮತಿ ರೇಷ್ಮಾ ಎ ಮೆಂಡನ್ ಇವರನ್ನು ಕೂಡ ನಾನು ವೇದಿಕೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸ್ಥಳೀಯ ಪಡಿಬಿದ್ರಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ರಾಲ್ಪಿ ಡಿ ಕೋಸ್ಟಾ ಆಪ್ತ ಬಳಗದ ಸದಸ್ಯರು ಆಗಿರ್ತಕ್ಕಂಥ ಶ್ರೀಮತಿ ಶಶಿಕಲಾ ವೈ ಪೂಜಾರಿ ಇವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಗೆ ಬರುವಂತೆ ನಾನು ಕೇಳಿಕೊಳ್ತಿದ್ದೇನೆ. ರಾಲ್ಪಿ ಡಿ ಕೋಸ್ಟಾ ಆಪ್ತ ಬಳಗದ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಶೇಖಬ್ಬ ಕೋಟೆ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಶೇಖಪ್ಪರವರನ್ನು ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕರಾವಳಿ ಕಾವಲು ಪಡೆ ಇದರ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಜಿ ರತ್ನಾಕರ್ ಕುಮಾರ್ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸಿದ್ದೇವೆ. ಇದೀಗ ಈ ಒಂದು ಸುಂದರ ಆಗಮಿಸಿದಂತ ಎಲ್ಲ ಅತಿಥಿಗಳನ್ನ ತಮ್ಮೆಲ್ಲರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದಾರೆ. ಕರಾವಳಿ ಕಾವಲು ಪಡೆಯ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಜಿ ರತ್ನಾಕರ್ ಕುಮಾರ್ ಅವರು ಎಲ್ಲರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ನಾನು ಅವರಲ್ಲಿ ವಿನ್ನವಿಸಿಕೊಳ್ತಾ ಇದ್ದೇನೆ. ಈ ಒಂದು ಸಣ್ಣ ಕಾರ್ಯಕ್ರಮವನ್ನು ನಾವು ನಮ್ಮ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾದ ರಾಲ್ಪಿ
ಈ ಕೋಷ್ಟ ಅವರನ್ನು ಕೇಳಿಕೊಂಡಾಗ ಅವರು ಈ ಕಾರ್ಯಕ್ರಮ ಆಯೋಜನೆಗೆ ತುಂಬ ಹೃದಯದಿಂದ ಇದು ಮಾಡಿಕೊಂಡು ನಮ್ಮ ಈ ಕಾರ್ಯಕ್ರಮ ಇದು ಮಾಡೋದಕ್ಕೆ ಒಳ್ಳೆಯ ಸಹಾಯ ಮಾಡಿದ್ದಾರೆ. ಅವರಿಗೆ ನಮ್ಮ ಕರಾವಳಿ ಕಾವಲು ಪಡೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ರೇಷ್ಮಾ ಮೆಂಡನ್ ಅವರು ಯಜಮಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮ ಕರಾವಳಿ ಕಾವಲು ಪಡೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಅದೇ ಥರ ಶಶಿಕಲಾ ಪೂಜಾರಿ ಅವರು ಪಡುಬಿದ್ರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಅವರು ಕೂಡ ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾವು ನಮ್ಮ ಸಿಬ್ಬಂದಿ ಪರವಾಗಿ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾದ ರೋಲ್ಫಿ ಡಿ ಕೋಸ್ಟಾ ಅವರು ಈ ಕಾರ್ಯಕ್ರಮದ ಆಯೋಜಕರು, ಆಯೋಜನೆಗೆ ತುಂಬ ಸಹಕಾರವನ್ನು ನೀಡಿರ್ತಾರೆ. ಅವ್ರಿಗೂ ಕೂಡ ಕರಾವಳಿ ಕಾವಲು ಪಡೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಆಮೇಲೆ ಅವರ ಶ್ರೀಮತಿ ಮರಿಯಾ ಡಿ ಕೋಸ್ಟಾ ಅವರು ಕ್ಯಾಥೋಲಿಕ್ ಸಭಾ ಮುಲ್ಕಿಯ ಅಧ್ಯಕ್ಷರು, ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿರುತ್ತಾರೆ. ಅವರಿಗೂ ಕೂಡ ನಮ್ಮ ಸಿಬ್ಬಂದಿ ಪರವಾಗಿ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಆಮೇಲೆ ಶೇಖಪ್ಪ ಕೋಟ ಆಪ್ತ ಬಳಗದ ಉಪಾಧ್ಯಕ್ಷರು, ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುತ್ತಾರೆ. ಇವರಿಗೂ ಕೂಡ ನಮ್ಮ ಕೋಸ್ಟಲ್ ಸಿಬ್ಬಂದಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಬಗ್ಗೆ ರೇಷ್ಮಾ ಮೆಂಡನ್ ಇವರು ಯಜಮಾಡಿ ಗ್ರಾಮ ಪಂಚಾಯಿತಿ, ಇವರು ಒಂದು 2 ಮಾತನ್ನ ಆಡಬೇಕಾಗಿ ನಾನು ಕೋರ್ಕೊಳ್ತೇನೆ. ಹಾಗಾಗಿ ನಾನು ಹೇಳೋದೇನೆಂದರೆ, ಸಸಿ ನೆಡುವುದು ದೊಡ್ಡದಲ್ಲ, ಸಸಿಯನ್ನು ಹಾಗೆ ನೀರು ಹಾಕಿ ಒಳ್ಳೆಯ ರೀತಿಯಲ್ಲಿ ಉಳಿಸುವುದು ನಮ್ಮೆಲ್ಲರ ಕರ್ತವ್ಯ. ಮತ್ತೆ ಸರಿ ಹೇಳಿದಾಗೆ ಕಸ ಪ್ಲಾಸ್ಟಿಕ್ ನಿಷೇಧ ಅಂತ ಹೇಳ್ತಾರೆ. ಪ್ಲಾಸ್ಟಿಕ್ ನಿಷೇಧ ಇಲ್ಲಿಂದ ನಾನು ಅಲ್ಲಿವರೆಗೆ ನಾವು ನೋಡ್ತಾ ಇದ್ದೇವೆ. ಆದರೆ ಯಾರು ಸಹ ಕಸದ ಗಾಡಿ ಬರ್ತದೆ, ಕಸ ಗಾಡಿಗೆ ಕೊಡುವುದಿಲ್ಲ. ಇಲ್ಲೆಲ್ಲ ಪರಿಸರ ಹಾಳು ಮಾಡುವುದೇ ಅಲ್ಲದೆ ಪರಿಸರ ಒಳ್ಳೆ ರೀತಿಯಲ್ಲಿ ಯಾರು ನೋಡುವುದಿಲ್ಲ. ಈಗ ಕಸ ಎಲ್ಲೆಂದರಲ್ಲಿ ಎಸೆಯುತ್ತಾರೆ. ಒಂದು 100 ರೂಪಾಯಿ ಪೀಸ್ ಕೊಡ್ಲಿಕ್ಕೆ ಇರೋದನ್ನು ಕೊಡುವುದಿಲ್ಲ ಯಾರು ಸಹ. ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು ಶೇಖಪ್ಪ ಕೋಟೆ ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 1-2 ಹಿತನುಡಿಗಳನ್ನು ನೀಡುವಂತೆ ನಾನು ಅವರಲ್ಲಿ ಭಿನ್ನವಹಿಸಿಕೊಳ್ತಿದ್ದೇನೆ. ನನಗೆ ಸಿಕ್ಕಿದ ಅವಕಾಶಕ್ಕೆ 1-2 ನಿಮಿಷ ಮಾತ್ರ ಉಪಯೋಗಿಸ್ತೇನೆ. ವಿಶ್ವ ಪರಿಸರ ದಿನ ಬಹಳ ಹಗುರವಾದ ಒಂದು ಶಬ್ದ ಅಂತ ಹೇಳಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಇದೆ. ಯಾಕಂದರೆ ವರ್ಷಕ್ಕೊಂದ್ಸಲ ಒಂದು ದಿವಸ ನಾವೆಲ್ಲ ಸೇರುವುದು, 1-4 ಜನ ಭಾಷಣ ಬಿಗಿಯುವುದು, ಅದರ ನಂತರ ನಮ್ಮ ಕರ್ತವ್ಯವನ್ನು ನಾವು ಮರೆಯುವುದು, ಇದು ನಮ್ಮೆಲ್ಲರ ಹವ್ಯಾಸ ಆಗಿ ಹೋಗಿದೆ. ಇಲ್ಲೇ ನಮ್ಮಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆಗೆ ನಾನು ಇದನ್ನು ಉದ್ದೇಶ ಹೇಳ್ತಾ ಇದ್ದೇನೆ. ಎಲ್ರಿಗೂ, ಅದು ದೇಶಕ್ಕೆ ಹೋಗಲಿ ಅಥವಾ ವಿಶ್ವಕ್ಕೆ ಹೋಗಲಿ, ನಮ್ಮೆಲ್ಲರ ಕರ್ತವ್ಯ ಅಷ್ಟೇ. ಯಾಕಂದರೆ ಈಗ ನಾವು ವಾಸಿಸುತ್ತಿರುವಂಥ ಒಂದು ಸಮಯ ಅದು ನಮಗೆಲ್ಲರಿಗೂ ಗೊತ್ತಾಗಿದೆ. ಒಂದು ನನ್ನ ಪ್ರಾಯದಲ್ಲಿ ಅಥವಾ ನನ್ನ ಒಂದು ಎಕ್ಸ್ಪೀರಿಯನ್ಸ್ನಲ್ಲಿ ಹೇಳುವುದಾದರೆ, ಅಂದಿಗೂ ಇವತ್ತಿಗೂ ನಾವು ಬದುಕುವ ದಿನಗಳೇ ಬೇರೆ. ಅಂದು ಯಾವುದು ಅಸಾಧ್ಯವಾಗಿತ್ತೋ ಅದು ಇವತ್ತು ಅದೆಲ್ಲವೂ ಸಾಧ್ಯವಾಗಿ ಬಿಟ್ಟಿದೆ. ಅವತ್ತು ಯಾವುದು ಅಸಾಧ್ಯವಾಗಿತ್ತು ಅದೆಲ್ಲ ಈಗ ಸಾಧ್ಯವಾಗಿದೆ. ಕೊನೆಯಲ್ಲಿ ದ ಎಂಡ್ ಆಫ್ ದ ಡೇ ನಾವೆಲ್ಲ ಕರ್ತವ್ಯದಿಂದ ಮುಕ್ತರಾಗಿದ್ದೇವೆ. ನಿಜವಾಗಿ ಹೇಳುವುದಾದರೆ, ವಿಶ್ವ ಪರಿಸರ ದಿನ ಅಂತ ಹೇಳಿದರೆ, ನೀರು ನಮ್ಮ ಜೀವನದ ಅತಿ ಮುಖ್ಯವಾದ ಒಂದು ಪ್ರಾಮುಖ್ಯವಾದ ಒಂದು ವಸ್ತು. ಅದಕ್ಕೆ ನಾವು ಕೊಡುವಂಥ ಬೆಲೆಯೂ ಅಷ್ಟೇ ಕಡಿಮೆ. ಯಾರು ಕ್ಯಾರ್ ಮಾಡ್ತಾರೆ? 1 ಗ್ಲಾಸ್ ನೀರನ್ನು ಎಸೆಯುವಲ್ಲಿ ನಾವು ಯಾವಾಗಲೂ ಆಲೋಚನೆ ಮಾಡಿದ್ದುಂಟಾ? ಒಂದು ನೀರು ತೆಗೆಯುವಾಗ, ಅರ್ಧ ಗ್ಲಾಸ್ ನೀರು ಬಿಸಾಡುವಾಗ ನಾವು ಯಾರಾದರೂ ಒಬ್ಬರಾದರೂ ನಾವು ಆಲೋಚನೆ ಮಾಡಿದ್ದೇವಾ ಈ ನೀರು ನಾನು ವೇಸ್ಟ್ ಮಾಡಬಾರ್ದು ಅಂತೇಳಿ? ಅದೇ ಅರ್ಧ ಗ್ಲಾಸು ನೀರಿಗಾಗಿ ಜೀವ ಬಿಟ್ಟವರು ಎಷ್ಟೋ ಜನ ನಮ್ಮ ಕಣ್ಣು ಮುಂದೆ ಇಲ್ವಾ? ಕೆಲವರು ಡೆಸರ್ಟ್ನಲ್ಲಿ ಹೋಗಿ ಸಿಕ್ಕಿ ಬಿದ್ದವರು 1-4 ಹನಿ ನೀರಿಗಾಗಿ ತಡಪಡಿಸ್ತಾ ಇರುವಾಗ ಅವರ ಜೀವ ಉಳಿಸಬಹುದಿತ್ತು. ಆ ನೀರು ಸಿಕ್ಕಿದೆ 1-4 ಹನಿ. ಆದರೆ ಇಲ್ಲಿ ನಾವು ಅದು ಪಡಪಣ ಹೇಳಿ, ಬಾಲ್ದಿ ಹೇಳಿ, ಪೈಪ್ ಹೇಳಿ, ಎಲ್ಲೂ
ಇದು ಕರ್ತವ್ಯದಲ್ಲಿ ನಮ್ಮ ಲೋಪ ಅಂತ ಹೇಳೋದು ನಾನು ಇದು. ಅದನ್ನೇ ಹೊಂದಿಸಿಕೊಂಡ್ರೆ ಪರಿಸರ ದಿನವು ಅಷ್ಟೇ ನಮ್ಗೆ ಅಗತ್ಯ. ಯಾಕಂದ್ರೆ ನಾವು ಅದು ಸಣ್ಣ ಕ್ಲಾಸ್ನಲ್ಲಿ ಕಳೆದ ಆಮ್ಲಜನಕ ಅಂಗಾರಾಮ್ಲ ಅಂತೇಳಿ ಎಲ್ಲರೂ ಕಲ್ತಿದ್ದೇವೆ ನಾವು 4ನೇ ಕ್ಲಾಸ್ ಒಳಗೆ. ಈಗ ನಮ್ಗೆ ಅಂಗಾರಾಮ್ಲವೂ ಬೇಡ, ಆಮ್ಲಜನಕವೂ ಬೇಡ, ಎರಡೂ ಬೇಡ. ನಮ್ಗೆ ಬದುಕಿದ್ರೆ ಸಾಕು, ದಿನ ಹೋದ್ರೆ ಸಾಕು. ಬೆಳಿಗ್ಗೆ ಆದ್ರೆ ಬೆಳಿಗ್ಗೆ ಊಟ, ಮಧ್ಯಾಹ್ನದ ಊಟ, ರಾತ್ರಿ ಊಟ, ಇದು 3 ಸಿಕ್ಕಿದ್ರೆ ನಾವೆಲ್ಲ ಎಣಿಸ್ತೇವೆ ವಿ ಆರ್ ಆಲ್ ಸೆಲ್ಫ್ ಸಫಿಷಿಯಂಟ್. ಅಂದ್ರೆ ನನ್ಗೆ ಬೇಕಾದಷ್ಟು ನನ್ಗಾಯ್ತು. ಮತ್ತೆ ಉಳಿದ ಸಮಯ ಸ್ವಲ್ಪ ಇದ್ರೆ ನಮ್ಮ ಮಕ್ಕಳಿಗಾಗಿ ವಿನಿಯೋಗಿಸ್ತೇವೆ, ಅಲ್ಲಿ ಮುಗೀತು. ಇದೇ ನಾವು ಮಾಡುತ್ತಿರುವ ದೈನಂದಿನ ನಮ್ಮ ಅಭ್ಯಾಸ ಇದೆ. ಈಗ ಮರಗಳು ನಮ್ಮ ದೇಶದ ಸಂಪತ್ತುಗಳು, ವನ್ಯಜೀವಿಗಳು ನಮ್ಮ ದೇಶದ ಸಂಪತ್ತು. ಇದು ನಾನು ಪ್ರತ್ಯೇಕ ನಾನು ಬಹುಶಃ ನನ್ನಷ್ಟು ಪ್ರಾಯದವರು ಯಾರು ಇಲ್ಲಿ ಇಲ್ಲ ಅಂತ ಕಾಣ್ತದೆ. ನೋಡ್ಲಿಕ್ಕೆ ಸ್ವಲ್ಪ ಹೆಂಗಾಗಿ ನಾನು ಒಳ್ಳೆ ಒಂದು ಬಿಳಿ ಅಂಗಿ ಹಾಕೊಂಡು ಬಂದು ನಿಂತಿದ್ದೇನೆ, ಬಹಳ ಚಿಕ್ಕವ ಅಂತೇಳಿ ಇರ್ಲಿ ಒಂದು ಅಭಿಪ್ರಾಯಕ್ಕೆ ಅಂತೇಳಿ. ಅದು ಮುಖ ಕಾಣುವಾಗ ಗೊತ್ತದೆ ನಾನು ಎಷ್ಟೇ ಮಾಡಿದ್ದು. ಅದು ಹಿಂದಿಯಲ್ಲಿ ಹೇಳ್ತಾರೆ ಬುಡ್ಡ ಗೋಡ ಲಾಲ್ ಲಗಾಮ್ ಅಂತೇಳಿ. ಹಳೆಯ ಕುದುರೆ ಹೊಸ ಜೀನ್ಸ್ ಹಾಕ್ತಾರೆ ಅದಕ್ಕೆ. ಆದ್ರೆ ಕಂಡವರಿಗೆ ಗೊತ್ತಾಗುತ್ತೆ ಇದು ಕುದುರೆ ಹಳ್ತು ಅಂತೇಳಿ. ಅದಿರ್ಲಿ. ಹಾಗೆ ನನ್ನ ಅಭಿಪ್ರಾಯದಲ್ಲಿ ಹೇಳುವುದಾದ್ರೆ ಪ್ರತಿಯೊಂದು ನಾವು ಚಿಕ್ಕದಿರುವ ಕಲಿಸಿಕೊಟ್ಟಂತ ಮಾತುಗಳು ಯಾವಾಗ ಪಠ್ಯ ಪುಸ್ತಕದಲ್ಲೇ ಅದು ಈ ಹೊತ್ತಿನಲ್ಲಿ ಅದರ ಬಗ್ಗೆ ಒಂದು ವಾಕ್ಯ ಮಾತ್ರ ಹೇಳ್ತೇನೆ. ಅಂದಿನ ಪಠ್ಯ ಪುಸ್ತಕದಲ್ಲಿ ಮಕ್ಕಳಿಗೆ ಎಜುಕೇಶನ್ ಕೊಡುವಂತ ಆ ಎಜುಕೇಟಿವ್ ಏನಿತ್ತೋ ಅದು ಕೂಡ ಪುಸ್ತಕಗಳಲ್ಲಿ ಮಾಯವಾಗಿದೆ. ಈಗ ಪುಣ್ಯಕೋಟಿ, ಒಂದು ಸಣ್ಣ ಮಗುವಿನೊಟ್ಟಿಗೆ ಕೇಳಿ ಪುಣ್ಯಕೋಟಿಯ ಕಥೆ ಏನಂತೇಳಿ ಕೇಳಿ, ಯಾವ ಒಂದು ಮಗು ಆದ್ರೂ ಉತ್ತರ ಕೊಡ್ತದ ಅದಕ್ಕೆ? ಇಲ್ಲ. ಅದರಲ್ಲಿ ಆ ಪುಣ್ಯಕೋಟಿಯ ಒಂದು ಕಥೆಯಲ್ಲಿ ಎಷ್ಟೆಲ್ಲ ಒಂದು ಬುದ್ಧಿವಾದಗಳಿತ್ತು. ಅದರಲ್ಲಿ ಕನಿಕರ ಇತ್ತು, ಕ್ರೂರತೆ ಇತ್ತು, ಆಮೇಲೆ ಸಾಂತ್ವನ ಇತ್ತು, ಪ್ರೀತಿ ಇತ್ತು, ವಾತ್ಸಲ್ಯ ಇತ್ತು, ಎಲ್ಲ ಅದರಲ್ಲಿ ಅಡಕವಾಗಿತ್ತು ಒಂದು ಕಥೆ ಒಳಗೆ. ಹೆಸರು ಬರೀ ಒಂದು ಪುಣ್ಯಕೋಟಿ ಅಂತೇಳಿ ಮಾತ್ರ. ಅದು ಅಷ್ಟರಿಂದ ನಮ್ಮ ಮಕ್ಕಳು ಇವತ್ತು ವಂಚಿತರಾಗಿದ್ದಾರೆ. ಅದರಿಂದ ನಾವು ದೊಡ್ಡವರತ್ತ ಬರುವಾಗ ನಾವು ವಂಚಿತ. ಯಾಕಂದ್ರೆ ಈ ಚಿಕ್ಕದಿರುವಾಗ ಆ ಕಲಿಸಿದ್ದನ್ನೇ ನಮ್ಗೆ ಇರುತ್ತೆ. ಅದಕ್ಕಾಗಿ ನಮ್ಗೆಲ್ರಿಗೂ ನಾವು ಚಿಕ್ಕದಿರುವಾಗ ನಮ್ಮ ತಾಯಿ ಕೊಟ್ಟ ಆಹಾರವೇ ಈಗಲೂ ನಮ್ಗೆ ಅತ್ಯಂತ ಪ್ರೀತಿಯಾಗಿರುವುದು. ಅದು ಈಗ ಅದಕ್ಕಿಂತ ಎಷ್ಟೇ ದೊಡ್ಡ ದೊಡ್ಡ ಹೆಸರಿನ ಫುಡ್ ನಮಗೆ ಕೊಡ್ಲಿ, ಆದರೆ ತಾಯಿಯ ಕೈಯಿಂದ ಅಂದು ಸಿಕ್ಕಿದಂತ ಒಂದು ಫುಡ್ ಇದೆಯಲ್ಲ, ಅದು ನಮ್ಗೆ ಇವತ್ತು ಮರೀಲಿಕ್ಕೆ ಸಾಧ್ಯವಾಗುವುದಿಲ್ಲ, ನಾವು ಮರೆಯುವುದೂ ಇಲ್ಲ. ಅಥವಾ ಇವತ್ತು ಅದು ಬಹಳ ಟೇಸ್ಟ್ ಆಗಿ ನಾವು ಅದನ್ನು ತಿಂತಾ ಇದ್ದೇವೆ. ಬೇರೆ ಏನೇ ಸಿಕ್ಕಿದ್ರು ಏನಿದ್ರು ಸಾರಿ, ನಾನು ಸ್ವಲ್ಪ ಆಚೆ ಬಹುಶಃ ಸಬ್ಜೆಕ್ಟ್ ಅನ್ನು ಬಿಟ್ಟು ಸ್ವಲ್ಪ ಆಚೆ ಹೋಗಿದೆ ಅಂತ ಕಾಣ್ತದೆ. ಆದರೂ ಅದನ್ನು ನೀವೆಲ್ಲರೂ ಇಂಪ್ಲಿಮೆಂಟೇಷನ್ ನಮ್ಮ ಕರ್ತವ್ಯದೆಡೆಗೆ ನೀಡಬೇಕು. ಒಂದು ಉದಾಹರಣೆ ಹೇಳಿ ನಾನು ಮುಗಿಸ್ತೇನೆ. ನಾವು ಒಂದ್ಸಲ ಒಂದು ಟ್ರಿಪ್ನಲ್ಲಿ ಹಾಲೆಂಡಿಗೆ ಹೋಗಿದ್ದೆವು. ಹಾಲೆಂಡಿನಲ್ಲಿ ಇಡೀ ಟೌನ್ ನೀರಿನ ಮೇಲೆ ನಿಂತಿದೆ ಅಂತ ಹೇಳಿದ್ರೆ ಸುಳ್ಳಲ್ಲ. ಎಲ್ಲಿ ನೋಡಿದ್ರು ಬ್ರಿಡ್ಜ್, ಒಂದು ಸಣ್ಣ ಬ್ರಿಡ್ಜ್ 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 ಎಲ್ಲ ಯಾವ ಕಡೆ ನೀವು ತಿರುಗಿ ನೋಡಿದ್ರು 10 ಕಡೆ ಕೂಡ ಬ್ರಿಡ್ಜ್ಗಳೇ ಸಿಕ್ತು. ಬ್ರಿಡ್ಜ್ ಅಂತ ಹೇಳಿದ್ರೆ ನಿಮ್ಗೆ ಅಭಿಪ್ರಾಯ ಆಗ್ತದೆ ಅದರ ಅಡಿಯಲ್ಲಿ ನೀರಿದೆ ಅಂತ ಹೇಳಿ. ನಾವು ಅಲ್ಲಿ ಇದ್ದ ಒಂದು 3-4 ದಿವಸ ಆ ಇಡೀ ಆ ಊರಿನ ಜನರೇ ವಾಸಿಸ್ತಾರೆ, ದೋಣಿಯಲ್ಲಿ ಕೂಡ ವಾಸಿಸ್ತಾರೆ. ಯಾಕಂದ್ರೆ ಸ್ಥಳದ ಅವಕಾಶ ಬಹಳ ಕಡಿಮೆ ಇದೆ ಅಲ್ಲಿ. ದೋಣಿಯಲ್ಲಿ ಮನೆ ಮಾಡಿಕೊಂಡು ಒಂದು ಸೈಕಲ್ನಲ್ಲಿ ಕೆಲಸಕ್ಕೆ ಹೋಗಿ ಜಾಬ್ ಬಂದು ಆ ದೋಣಿ ಸೈಕಲ್ ಅನ್ನು ಮರಕ್ಕೆ ಕಟ್ಟಿ ಆ ದೋಣಿ ಒಳಗೆ ನೀರ್ತಾರೆ. ಅಷ್ಟು ಕೂಡ ಆ ಊರಿನಲ್ಲಿ ನೀರು. ಆದ್ರೆ ನಾನಲ್ಲಿ ನೋಡಿದ್ದೇನೆ ಅಂತ ಹೇಳಿದ್ರೆ ಅಷ್ಟು ನೀರು ಆ ಊರಿನಲ್ಲಿ ಒಂದೇ ಒಂದು ದಿವಸ ಒಂದು ಕಸವನ್ನು ನನಗೆ ನೋಡ್ಲಿಕ್ಕೆ ಆಗಿಲ್ಲ. ನೀರಿನಲ್ಲಿ ಒಂದು ಕಸ ಇಡೀ ಹಾಲೆಂಡ್ ನಲ್ಲಿ ನನಗೆ ನೋಡ್ಲಿಕ್ಕೆ ಆಗಿಲ್ಲ. ಆವಾಗ ನಾವು ಅದನ್ನು ಆ ಮಾತನ್ನು ನಾವು ಉಲ್ಲೇಖಿಸಿದ್ದೇವೆ. ಈಗ ನಮ್ಮ ಊರಿಗೆ ಅದನ್ನು ಕಂಪೇರ್ ಮಾಡಿ, ಇದು ಯಾರು ಮಾಡಿದ್ದು? ಅವರು ಪೊಲೀಸ್ನವರು ಹೆಕ್ಕಿ ತೆಗೆದದ್ದಲ್ಲ ಕಸ. ಬಿಸಾಡ್ಲಿಲ್ಲ ನೀರಿಗೆ. ಎಲ್ಲಿ ಕರ್ತವ್ಯ ಲೋಪ ಎಲ್ಲಿ ಬಂತು? ಯಾರ ಬಂತು? ನನ್ನ ಮತ್ತು ನಿಮ್ಮ ಕರ್ತವ್ಯದ ಲೋಪ ಬಂದ್ರೆ ಮಾತ್ರ ಇದೆಲ್ಲ ನಡೆಯುವುದು ಹೊರತು ಪೊಲೀಸ್ನವರಿಂದ ಅಥವಾ ಅಧಿಕಾರಿಗಳಿಂದ ಅಥವಾ ಸರ್ಕಾರದಿಂದ ಅವರನ್ನು ನಾವು ಈ ಕೆಲಸ ಮಾಡ್ಲಿಕ್ಕೆ ಬಯಸುವುದೇ ಬೇಡ. ಯಾಕೆ ನಾನು ಸರಿಯಾಗಿದ್ದರೆ ನನ್ನ ರಕ್ಷಣೆಗೆ ಪೊಲೀಸ್ ಬೇಡ.
ಪ್ರತಿಯೊಬ್ಬನು ಇದೇ ರೀತಿಯ ಒಂದು ತಿಳುವಳಿಕೆ ಇದ್ದರೆ ಪೊಲೀಸಿನ ಅಗತ್ಯವೇ ನಮಗಿಲ್ಲ. ಯಾಕಂದ್ರೆ ವಿ ಆರ್ ಆಲ್ ಸ್ಟ್ರೇಟ್. ವಕ್ರದಾರಿ ಹಿಡಿದಿರಲ್ವ ಪೊಲೀಸ್ನವರು ಮಧ್ಯೆ ಪ್ರವೇಶಿಸುವುದು ಅಥವಾ ಯಾರನ್ನು ತಪ್ಪಿತಸ್ಥನನ್ನು ಶಿಕ್ಷಿಸುವುದು, ಸರಿಯಾದವನು ರಕ್ಷಿಸುವುದು, ಅದು ಅವರ ಕರ್ತವ್ಯ. ಅವರನ್ನು ನೇಮಿಸ್ತಾರೆ, ಅವರು ಇರ್ಬೇಕಲ್ಲಿ. ಇರ್ಬೇಕಂದ್ರೆ ಕಾರಣ ಏನು ಅಂದ್ರೆ ನಮ್ಮಲ್ಲಿ ಅಂತ ಹುಳಗಳಿವೆ ಅಂತ ಹೇಳಿ ಆಯ್ತು. ಅದು ನಾನು ಆಗಿರ್ಬೋದು, ನೀವು ಆಗಿರ್ಬೋದು. ಆದ್ದರಿಂದ ಕೊನೆಗೆ ಇನ್ನು ಹೆಚ್ಚು ಉದ್ದವಾಗಿ ನಾವು ಮಾತಾಡೋದಾದರೆ ಎನ್ವಿರಾನ್ಮೆಂಟ್ ಬಗ್ಗೆ ಬೆಳಿಗ್ಗಿನಿಂದ ಸಾಯಂಕಾಲದವರೆಗೆ ಮಾತಾಡಿದ್ರು ಎನ್ವಿರಾನ್ಮೆಂಟ್ ಬಗ್ಗೆ ಮಾತಾಡಿ ಮುಗಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಎನ್ವೈರನ್ಮೆಂಟ್, ಈಗ ನಾನು ಮೊದಲೇ ಹೇಳಿದಾಗೆ, ನೀರು ನಮಗೆ ಎಷ್ಟು ಅಗತ್ಯವಿದೆಯೋ ಅಷ್ಟೇ ನಮ್ಗೆ ಅಗತ್ಯ ನಮ್ಮ ಎನ್ವೈರನ್ಮೆಂಟ್ ನಮ್ಗೆ ಇದೆ. ಅದಕ್ಕೆ ನಾನು ಹೇಳಿದ್ದು ಅಂಗಾರ ಆಮ್ಲ, ಆಮ್ಲಜನಕ ಅಂತ ಹೇಳಿ, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳಿದ್ದು ಅದಕ್ಕೆ ನಾನು. ಅದು ನಮ್ಗೆ ಬೇಕು. ಅದೆಲ್ಲ ಕಲ್ಮಶವಾಗುವುದು ಯಾರು? ಅದು ನಾವೇ ಮಾಡೋದು. ಸಿಕ್ಕಿದಲ್ಲೆಲ್ಲ ಕಸ ರಾಟಿ ಮಾಡಿ ಬೆಂಕಿ ಕೊಡುವುದು, ಅದರಲ್ಲಿ ಪ್ಲಾಸ್ಟಿಕ್ಕು ಇದೆ, ಬೇರೆ ಒದ್ದೆ ಅನಾವಶ್ಯವಾದ ವಸ್ತುಗಳಿವೆ, ಅದನ್ನೆಲ್ಲ ಹೋಗಿ ಹಾರಿಸುವುದು, ಇದೆಲ್ಲ ಪೊಲ್ಯೂಷನ್. ಈ ಪೊಲ್ಯೂಷನ್ ನಾವೇ ಮಾಡುವುದು, ನಾವೇ ಇವತ್ತು ಇಲ್ಲಿ ಮಾತಾಡೋದು ಕೂಡ ನಾವೇ, ಇಲ್ಲಿ ಕೂತವರು ನಾವೇ. ನಾಳೆ ಒಂದು ಕಸ ಒಂದು ಬಿಸಾಡೋದು ನಾನೇ. ಇನ್ನೊಂದು ಚಿಕ್ಕ ವಿಷಯ ನಾನು ಹೇಳಿ ಒಂದು ಸ್ವಂತ ಒಬ್ಬನ ಮೈಂಡ್ ಸೆಟ್ ಹೇಗಿರುತ್ತೆ ಅಂತ ಹೇಳಿ ನಾ ಹೇಳ್ತೇನೆ. ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ, ದಯವಿಟ್ಟು ಕ್ಷಮಿಸಬೇಕು. ನಾನು ನೋಡಿದ್ದನ್ನೇ ಹೇಳ್ತಾ ಇದ್ದೇನೆ. ಯುರೋಪಿನ ಒಬ್ಳು ಸ್ತ್ರೀ ಒಂದು ನಾಯಿಯನ್ನು ಚೈನ್ ಹಾಕಿಕೊಂಡು ಕರ್ಕೊಂಡು ಹೋಗ್ತಾಳೆ. ನಾನು ನೋಡಿದ್ದನ್ನು ನಿಮ್ಮ ಎದುರಿಗೆ ಹೇಳ್ತಾ ಇದ್ದೆ. ಆಗ ನಾಯಿ, ಇದು ಬೆಳಿಗ್ಗೆನ ಹೊತ್ತು, ಒಂದು 9 ಗಂಟೆ ಹೊತ್ತು ಡ್ಯೂಟಿಗೆ ಹೋಗುವಾಗ ದಾರಿಯಲ್ಲಿ ಆ ನಾಯಿಗೆ ಅದರ ನ್ಯಾಚುರಲ್ ಕಾಲ್ ಅದಕ್ಕೆ ನೆನಪಾಯಿತು, ಅಥವಾ ಆಯ್ತು ಅದು ಹೋಗಿ. ಆಗ ಅವಳು ಅದನ್ನು ಫ್ರೀಯಾಗಿ ಬಿಟ್ಲು. ಅದು ಅಲ್ಲೇ ಸ್ವಲ್ಪ ಮಾಡ್ತು. ಅದಾದ ನಂತರ ಆ ನಾಯಿಯನ್ನು ಹಿಡ್ಕೊಂಡು ಅಲ್ಲಿಂದ ಮತ್ತೆ ಈಚೆ ಬಂದು ನಾನು ನೋಡ್ತಾ ಇದ್ದೆ. ಕಿಸೆಗೆ ಕೈ ಹಾಕಿದ್ರು. ಕಿಸೆಗೆ ಕೈ ಹಾಕಿ ಒಂದು ಪ್ಲಾಸ್ಟಿಕ್ನ ಬ್ಯಾಗ್ ತೆಗೆದು ಆ ನಾಯಿ ಹೇಸಿಗೆ ಮಾಡಿದ್ದನ್ನು ಆ ಪ್ಲಾಸ್ಟಿಕ್ನ ಬ್ಯಾಗ್ ಕೈಯಲ್ಲಿ ಹಾಕಿ ಅದನ್ನು ತೆಗೆದು 2ನೇ ಬ್ಯಾಗಿನಲ್ಲಿ ಅದನ್ನು ಹಾಕಿದ್ದವಳು. 2ನೇ ಬ್ಯಾಗಿನಲ್ಲಿ ಆ ಹೆಂಗಸು ಅದನ್ನು ಹಾಕಿ ಅದನ್ನು ಹೀಗೆ ರೋಲ್ ಮಾಡಿ ಕಟ್ಟಿ ಪ್ಯಾಂಟಿನ ಒಳಗೆ ಕಾಣಲಿಕ್ಕೆ ಒಳ್ಳೆ ಯುರೋಪಿಯನ್ ಸ್ತ್ರೀ ಹೇಗಿರ್ಬೋದು ಅಂದರೆ ನಿಮ್ಗೊಂದು ಪಿಕ್ಚರ್ ಕಾಣ್ತದೆ. ಒಂದು ಒಳ್ಳೆ ಪರ್ಸನಾಲಿಟಿ ಇದು, ಆಫೀಸ್ ಗೋಯಿಂಗ್ ಗರ್ಲ್, ಯಂಗ್, ಅದು ಕೂಡ ಮುದುಕಿ ಅಲ್ಲ, ಸಣ್ಣ ಹುಡುಗಿನೂ ಅಲ್ಲ, ಒಂದು ಒಳ್ಳೆ ಪ್ರಾಯದ ಇದು ಅಡಲ್ಟ್ ಒಂದು ಸ್ತ್ರೀ ಒಬ್ಳು. ಅದನ್ನು ಪ್ಯಾಂಟಿನ ಜೇಬಿನೊಳಗೆ ಹಾಕಿಕೊಂಡು ಮುಂದೆ ಸೀದಾ ನಾಯಿಯನ್ನು ಚೈನ್ ಹಿಡ್ಕೊಂಡು ನಡೀತಾ ಇದ್ದಾಳೆ. ಎಲ್ಲಿಗೆ ನಡೀತಾ ಇದ್ದಾಳೆ? ಇದರಲ್ಲಿ ನಾವು ಯಾರಾದರೂ ಇದನ್ನು ಮಾಡಲಿಕ್ಕೆ ನಾವು ತಯಾರಿದ್ದೇವೆ? ಇವತ್ತು ನಮ್ಮನ್ನೇ ನಾವು ಪ್ರಶ್ನಿಸ್ಕೊಳ್ಳೋದು. ನಾವು ಯಾರಾದರೂ ನಮ್ಮ ಮೈಂಡ್ ಸೆಟ್ ಇದಕ್ಕೆ ಹೋಗ್ತದಾ? ನಾವೆಲ್ಲ ಪ್ರೀತಿ ಮಾಡ್ತೇವೆ, ನಮ್ಗೆ ಬಹಳ ಪ್ರೀತಿ ನಾಯಿ ಅಂತ ಹೇಳಿದ್ರೆ ಪ್ರೀತಿ ಮಾಡ್ತೇವೆ. ನಾಯಿಗೆ ಒಳ್ಳೆ ಫುಡ್ ಕೊಡ್ತೇವೆ, ಒಳ್ಳೆ ಎಲ್ಲ ಟ್ರೀಟ್ಮೆಂಟ್ ಅದಕ್ಕೆ ಕೊಡ್ತೇವೆ, ಒಳ್ಳೆ ಬುದ್ಧಿ ಕಲಿಸ್ತೇವೆ. ಆದರೆ ಈ ಕೆಲಸ ನಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯ? ನಾವು ಮಾಡ್ತೇವಾ? ಯಾರನ್ನಾದ್ರೂ ನಾವು ಪ್ರತೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಈಗ ಮಾಡ್ತಾರೆ ಅಂತೇಳಿ? ಆ ಹೆಂಗ್ಸ್ ಮಾಡುವಾಗ ನನಗೆ ಕೈ ತಟ್ಟುವಷ್ಟು ನನಗೆ ಸಂತೋಷ ಆಯ್ತು, ನನಗೆ ಅದು ನೋಡಿ. ಪರಿಸರ ಸಂರಕ್ಷಣೆ ಬಗ್ಗೆ ನಾಗರಿಕರಾದ ನಾವೆಲ್ಲರೂ ಯಾವ ರೀತಿ ಇದರಲ್ಲಿ ತೊಡಗಿಸಿಕೊಳ್ಳಬಹುದು ಎಂಬುದರ ಬಗ್ಗೆ ಬಹಳ ಉಪಯುಕ್ತವಾದ, ಅರ್ಥಬದ್ಧವಾದ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಂತ ಶೇಖಬ್ಬ ಕೋಟೆ ಇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಇದೀಗ ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿ ಪಡುಬಿದ್ರಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರೇ ಶ್ರೀಮತಿ ಶಶಿಕಲಾ ವೈ ಪೂಜಾರಿ ಇವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಇತರ ನುಡಿಗಳನ್ನು ನೀಡುವಂತೆ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸಹೋದರ ಸಹೋದರಿಯರಿಗೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ, ನಮ್ಮ ಆಪ್ತ ಗೆಳೆಯ ಟೀಮಿನ ಶೇಖಬ್ಬ ಅವರು ಎಲ್ಲ ವಿಷಯದ ಬಗ್ಗೆ ಹೇಳಿದ್ರು. ಕಾಡು ಉಳಿಸಿ ನಾಡು ಬೆಳೆಸಿ ಅಂತ ಗಾದೆಯ ಮಾತಿಗೆ ಒಂದು ಉದಾಹರಣೆಯಾಗಿದೆ. ನಾವು ಎಲ್ಲರೂ ಒಟ್ಟು ಸೇರಿ ಇವತ್ತು ವನ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಆಯೋಜಕರಿಗೆ ವಂದಿಸುತ್ತಾ
ನನಗೆ ಎರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸುತ್ತಿದ್ದೇನೆ. ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದಂಥ ಶ್ರೀಮತಿ ಶಶಿಕಲಾ ವೈ ಪೂಜಾರಿ ಅವರಿಗೆ ಕೃತಜ್ಞತೆಗಳು. ಇದೀಗ ಈ ಕಾರ್ಯಕ್ರಮದ ಕೇಂದ್ರ ಬಿಂದು, ಈ ಕಾರ್ಯಕ್ರಮ ಆಯೋಜಿಸುವವರೇ ಪ್ರಯತ್ನವನ್ನು ಪಟ್ಟಂತ ನಮ್ಮ ಮುಲ್ಕಿ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರು ಆಗಿರತಕ್ಕಂಥ ರಾಲ್ಫಿ ಡಿ ಕೋಸ್ಟಾ ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಹಿತನುಡಿಗಳನ್ನು ನೀಡುವಂತೆ ಕೇಳ್ಕೊಳ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಲಯನ್ಸ್ ಕ್ಲಬ್ಬಿನ ಮಾಜಿ ಅಧ್ಯಕ್ಷರಾದ ಕಿಶೋರ್ ಶೆಟ್ಟರು ಬಂದಿದ್ದಾರೆ. ನಿಮಗೂ ನಮ್ಮೆಲ್ಲರ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ, ನನ್ನ ಸಹೋದರ ಉದಯ್ ಶೆಟ್ಟರು ಲಯನ್ಸ್ ಕ್ಲಬ್ನ ಸದಸ್ಯರು ಬಂದಿದ್ದಾರೆ. ನಿಮಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ, ಜಗತ್ತಿನಾದ್ಯಂತ ವಿಶ್ವ ಪರಿಸರ ದಿನಾಚರಣೆಯನ್ನು ಜೂನ್ 5ನೇ ತಾರೀಕಿನಂದು, ಅಂದರೆ ಇವತ್ತಿನ ದಿವಸ ಜಗತ್ತಿನಾದ್ಯಂತ ಈ ಒಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಬಂದಿದ್ದೇವೆ. ಈ ಒಂದು ದಿವಸವನ್ನು ನಾವು ಕ್ಯಾಥಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ಡ್ ಮುಲ್ಕಿ ಘಟಕ ಹಾಗೂ ಲಯನ್ಸ್ ಕ್ಲಬ್ ಮುಲ್ಕಿ, ಲಿಯೋ ಕ್ಲಬ್ ಮುಲ್ಕಿ, ರಾಲ್ಫಿ ಡಿ ಕೋಸ್ಟಾ ಆಪ್ತ ಬಳಗ ಮುಲ್ಕಿ ಹಾಗೂ ಕರಾವಳಿ ಕಾವಲು ಪೊಲೀಸ್ ಠಾಣೆ ಯಜಮಾಡಿ ಇವರ ಸಹಭಾಗಿತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅರ್ಥಗರ್ಭಿತವಾಗಿ ನಾವು ಆಚರಿಸ್ತಾ ಇದ್ದೇವೆ. ಇವತ್ತು ಹಣ್ಣು ಹಂಪಲುಗಳನ್ನು ನೀಡುವಂಥ ಒಂದು 10-50 ಗಿಡಗಳನ್ನು ನಾವೊಂದು ಈ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಾವು ಇವತ್ತು ನೆಟ್ಟು ಈ ಒಂದು ದಿವಸವನ್ನು ಅರ್ಥಗರ್ಭಿತವಾಗಿ ಆಚರಿಸ್ತಾ ಇದ್ದೇವೆ. ನಾನು ಹೇಳುವುದಿಷ್ಟೇ, ಇವತ್ತು ನಾವು ಕೇವಲ ಒಂದು ದಿವಸಕ್ಕಾಗಿ ಈ ಒಂದು ಗಿಡವನ್ನು ನೆಡುವುದಲ್ಲ. ನಾವು ಇಸ್ರೇಲ್, ಸೌದಿ ಅರೇಬಿಯಾ ಮುಂತಾದ ದೇಶಗಳಲ್ಲಿ ನಾವು ಹೋಗಿ ನೋಡಿದರೆ ಅಲ್ಲಿ ಮರಳು ಪ್ರದೇಶ, ಎಲ್ಲಿ ನೋಡಿದರೂ ಒಂದು ಎಣ್ಣೆಯ ಒಂದು ಪ್ರದೇಶ. ಇಲ್ಲಿ ನೀರಿಗಾಗಿ ಜನರು ಆಪತಪಿಸ್ತಾ ಇದ್ದಾರೆ. ಈ ಒಂದು ಪ್ರದೇಶದಲ್ಲಿ ಇವತ್ತು ನಾವು ಇಸ್ರೇಲ್ಗೆ ಹೋದರೆ ಆ ಒಂದು ಜನರ ದೇಶ ಪ್ರೇಮ ನೋಡಿದರೆ ನಾವು ನಿಬ್ಬೆರಗಾಗ್ತೇವೆ. ಅಲ್ಲಿ ಮಕ್ಕಳಿಂದ ಹಿಡಿದು ಹಿರಿಯರು ದೇಶಕ್ಕಾಗಿ ದುಡಿತಾ ಇದ್ದಾರೆ. ಇವತ್ತು ಆ ಒಂದು ಪರಿಸರದಲ್ಲಿ ನೀರಿಲ್ಲದಿದ್ದರೂ ಅಲ್ಲಿ ಎಲ್ಲಿ ನೋಡಿದರೂ ಹಸಿರು ಕಾಣ್ತಾ ಇದೆ. ಅದೇ ರೀತಿ ಸೌದಿ ಅರೇಬಿಯಾ ಮುಂತಾದ ದೇಶಗಳಲ್ಲಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ನಮ್ಮ ಉಡುಪಿ ಜಿಲ್ಲೆ, ಕಾರವಾರ ಜಿಲ್ಲೆ, ನಾವು ಒಂದು ಸಮಶೀತೋಷ್ಣ ಪರಿಸರದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಈ ಒಂದು ಭಾಗದಲ್ಲಿ, ಈ ಒಂದು ಪ್ರದೇಶದಲ್ಲಿ ನಾವು ಜೀವಿಸುವುದೇ ಒಂದು ನಮ್ಮ ಭಾಗ್ಯ, ಪುಣ್ಯವೆಂದು ನಾವು ಭಾವಿಸಬೇಕು. ಯಾಕೆ ಹೇಳಿದರೆ ಇಲ್ಲಿ ನಮಗೆ ನೀರಿದೆ, ಉತ್ತಮ ಗಾಳಿ ಇದೆ, ಉತ್ತಮ ಜನರಿದ್ದಾರೆ. ನಾವೆಲ್ಲರೂ ಸೇರಿ ಬದುಕುವಂಥ ಈ ಒಂದು ಪ್ರದೇಶದಲ್ಲಿ ಇವತ್ತು ಪರಿಸರವನ್ನು ನಾವು ಹಾಳು ಮಾಡ್ತಾ ಇದ್ದೇವೆ. ನಮಗೆ ಸಿಕ್ಕಿದ ನೀರು, ಶುದ್ಧ ನೀರು, ತೆಂಗಿನ ನಾವು ಬೊಂಡದ ಹೇಳ್ತೇವೆ, ಸಿಯಾಳದಲ್ಲಿದ್ದ ನೀರಿನಂಥ ಒಂದು ಉತ್ತಮ ನೀರು ನಮಗೆ ಇವತ್ತು ಸಿಗ್ತಾಯಿದೆ. ನಾವು ನೀರನ್ನು ಒಂದು ಗ್ಲಾಸ್ ನೀರು ಸೇವಿಸಬೇಕಾದ್ರೆ ಒಂದು ಗ್ಲಾಸ್ ತೊಳೆದು ಬಿಸಾಡ್ತಾ ಇದ್ದೇವೆ. ಈ ಒಂದು ಮುಂದಿನ ಪೀಳಿಗೆಗೆ ನಾವು ಏನು ಮಾಡ್ತೇವೆ ಎಂಬ ಪರಿಸರದ ಕಾಳಜಿ ನಮಗೆ ಇವತ್ತು ಬರಬೇಕಾಗಿದೆ. ಪ್ಲಾಸ್ಟಿಕ್, ನಾವು ಸಿಕ್ಕಿದಲ್ಲಿ ಪ್ಲಾಸ್ಟಿಕ್ಕನ್ನು ಬಿಸಾಡ್ತಾ ಇದ್ದೇವೆ. ಇವತ್ತು ನಾವು ದನವನ್ನು ಗೋಮಾತೆಯೆಂದು ಪೂಜಿಸ್ತಾ ಇದ್ದೇವೆ. ಇವತ್ತು ನಾವು ಬಿಸಾಡಿದ ಪ್ಲಾಸ್ಟಿಕ್ಕನ್ನು ಅದು ತಿಂದು ಅದಕ್ಕೆ ರೋಗ ಬರ್ತಾ ಇದೆ. ಅದೇ ರೀತಿ ನಾವು ಸಮುದ್ರಕ್ಕೆ, ನಮ್ಮ ಈ ಪ್ರದೇಶದಲ್ಲಿ ಕರಾವಳಿ ಯುವಕ ವೃಂದ ಇದೆ. ಇವರು ಪ್ರತಿ ವರ್ಷ ಈ ಒಂದು ಪರಿಸರದಲ್ಲಿ ಸಮುದ್ರ ತೀರವನ್ನು ಕಸ ಎಕ್ಕುವ ಮೂಲಕ ಸ್ವಚ್ಛತೆಯನ್ನು ಕಾಪಾಡ್ತಾ ಇದ್ದಾರೆ. ಆದರೆ ನಾವು ಇಲ್ಲಿ ಬಂದ ಪ್ರವಾಸಿಗಳು ಈ ಒಂದು ಪ್ಲಾಸ್ಟಿಕ್ಕನ್ನು ತೆಗೆದು ಆ ನೀರಿಗೆ ಪ್ಲಾಸ್ಟಿಕ್ ಬಾಟ್ಲಿಯನ್ನು ಬಿಸಾಡುವ ಮೂಲಕ ಈ ಒಂದು ಮೀನುಗಳು ಇದನ್ನು ತಿಂದು ಸಾಯ್ತಾ ಇದ್ದೇವೆ. ಇವತ್ತು ರೋಗ ಬರ್ತಾ ಇದೆ. ಇದಕ್ಕೆಲ್ಲ ನಾವೇ ನೀವೆಲ್ಲರೂ ಇದಕ್ಕೆ ಕಾರಣಕರ್ತರಾಗಿದ್ದೇವೆ. ಇವತ್ತು ಪಂಚಾಯತ್ ಎಲ್ಲ ಕಡೆ ಈ ಹಸಿರು ಪ್ಲಾಸ್ಟಿಕ್ ಎಕ್ಕುವುದು ಮತ್ತು ಕೆಂಪು ಬ್ಯಾಗಿನಲ್ಲಿ ಎತ್ತುವುದು ಇಂಥ ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತಾ ಇದೆ. ಆದರೆ ನಾವು ಇವತ್ತು ಎಲ್ಲೆಂದರಲ್ಲಿ ಅವರಿಗೆ ತೆರಿಗೆ ಕೊಡಬೇಕೆಂಬ ಉದ್ದೇಶದಿಂದ ತೆಗೆದು ಅಲ್ಲಲ್ಲಿ ಬಿಸಾಡ್ತಾ ಇದ್ದೇವೆ. ಆದ್ದರಿಂದ ನಾವು ಮುಂದಿನ ದಿವಸದಲ್ಲಿ ನಾವು ಇದಕ್ಕೆ ಎಚ್ಚೆತ್ತುಕೊಳ್ಬೇಕಾಗಿದೆ. ಮುಂದಿನ ಪೀಳಿಗೆಗೆ ನಾವು ಏನು ನೀಡ್ತೇವೆ ಎಂಬುದನ್ನು ನಾವು ಇವತ್ತು ನೋಡಬೇಕಾಗಿದೆ. ಇವತ್ತು ಕೊರೋನಾವೆಂಬ ಮಹಾಮಾರಿ 2020ನೇ ಇಸವಿಯಲ್ಲಿ ನಮ್ಮೆಲ್ಲ ದೇಶಕ್ಕೆ ಬಂದಿತ್ತು. ನಾವು ಒಬ್ಬರೊಬ್ಬರ ಮುಖ ನೋಡುವ ಪರಿಸ್ಥಿತಿ ಆ ದಿವಸ ಇರಲಿಲ್ಲ. ತಂದೆ ಮಕ್ಕಳು ಎತ್ತವರ ಮುಖ ನೋಡಲಿಕ್ಕಿಲ್ಲ. ಒಬ್ಬ ಸತ್ತರೆ ಅವನಿಗೆ ರೋಗ ಬಂದರೆ ಆಸ್ಪತ್ರೆ ಕೊಂಡೋಗುವಂಥ ವ್ಯವಸ್ಥೆ ಇರಲಿಲ್ಲ. ಅವರನ್ನು ನಾವು ಉಳುವಂಥ ಪರಿಸ್ಥಿತಿ ಇರಲಿಲ್ಲ. ನಾವು ಕಿಟ್ ಹಾಕ್ಕೊಂಡು ನಾವು ಕೊರೋನಾ ವಾರಿಯರ್ಸ್ ಇದನ್ನು ನೆರವೇರಿಸಿದ್ದೇವೆ.
ಇಂಥ ಪರಿಸ್ಥಿತಿ ಈ ಒಂದು ಕೊರೋನಾ ಬಂದಿದ್ದೇ ಆದರೆ ನಾವು ಈ ಒಂದು ಪರಿಸರವನ್ನು ಹಾಳುಗೆಡುವುದರಿಂದ ಬಂದಿದೆ. ಮುಂದಿನ ದಿವಸದಲ್ಲಿ 2020 ಇಸ್ವಿಯಲ್ಲಿ ಬಂದು 5 ವರ್ಷ ಇನ್ನೂ ಆಗಲಿಲ್ಲ. ನಾವು ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಒಬ್ಬರೊಬ್ಬರ ಗುರುತು ಇಲ್ಲದ ಪರಿಸ್ಥಿತಿಯಲ್ಲಿದ್ದಾಗ ಇದನ್ನು ನಾವು ಇವತ್ತು ಮರೆತು ಬಿಟ್ಟಿದ್ದೇವೆ. ಮುಂದಿನ ದಿವಸದಲ್ಲಿ ಇದಕ್ಕೆ ಎಚ್ಚರಿಕೆ ಗಂಟೆಯನ್ನು ಪ್ರಕೃತಿ ನೀಡ್ತಾ ಇದೆ. ಮೊನ್ನೆ ಕಾಪುವಿನಲ್ಲಿ ಪುನಃ ಕೊರೋನಾ ಮಹಾಮಾರಿಯಿಂದಾಗಿ ಒಂದು ಪ್ರಾಣ ಹೋಗಿದೆ. ನಮ್ಮ ದೇಶದಲ್ಲಿ ಅಲ್ಲಲ್ಲಿ ಮುಂಬೈಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಈ ಒಂದು ಕೊರೋನಾ ಕರ್ನಾಟಕದಲ್ಲೂ ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಆದ್ದರಿಂದ ನಾವಿವತ್ತು ಒಂದೇ ಒಡ ಹುಟ್ಟಿದ ಮಕ್ಕಳಂತೆ ಬದುಕಬೇಕಾದ್ರೆ, ನಾವು ಒಬ್ಬರೊಬ್ಬರು ಪ್ರೀತಿಯಿಂದ ಬದುಕಬೇಕಾದ್ರೆ, ಜಾತಿ ಮತ ಭೇದವಿಲ್ಲದೆ ಮುಸ್ಲಿಂ ಧರ್ಮದವರು, ಕ್ರೈಸ್ತ ಧರ್ಮದವರು, ಹಿಂದೂಗಳು ನಾವು ಜೊತೆಯಾಗಿ ಬಾಳಬೇಕಾದ್ರೆ ನಾವು ಪ್ರಕೃತಿಯನ್ನು ಪ್ರೀತಿಸಬೇಕಾಗಿದೆ. ಪ್ರಕೃತಿಯನ್ನು ಪ್ರೀತಿಸದಿದ್ದರೆ ಅದು ಒಂದು ದಿವಸ ನಮಗೆ ಪುನಃ ಈ ಕೊರೋನಾದಂಥ ಮಹಾಮಾರಿಯನ್ನು ಕೊಡುವುದಂತೂ ಸತ್ಯ. ಆದ್ದರಿಂದ ನಾವು ಏನು ಇವತ್ತು ಗಿಡ ನೆಟ್ಟಿದ್ದೇವೆ, ನಾವು ಯಾರೆಲ್ಲ ಗಿಡ ನೆಟ್ಟಿದ್ದೇವೆ ಮುಂದಿನ 3 ವರ್ಷ ಅದರ ಫಲವನ್ನು ಅದಕ್ಕೆ ನಾವು ನೀರೆರೆಯುವ ಮೂಲಕ, ಗೊಬ್ಬರ ಹಾಕುವ ಮೂಲಕ ನಾವು ವಿಶ್ವಕ್ಕೆ ಮಾದರಿಯಾಗಬೇಕಾಗಿದೆ. ನಾವು ಇವತ್ತು ನೆಟ್ಟ ಗಿಡ ನಾವೇ ಅದರ ಹಣ್ಣು ಹಂಪಲನ್ನು ತಿಂತೇವೆ ಎಂಬುದು ಗ್ಯಾರಂಟಿ ಇಲ್ಲ. ಈಗ ನನ್ನ ತಂದೆ ಇದರ ಮುತ್ತಾಜ ಇಲ್ಲಾದರೆ ಯಾರಾದರೂ ಅವರು ನಟ್ಟ ಗಿಡದಿಂದ ನಾವು ಮಾವಿನ ಹಣ್ಣು ಇಲ್ಲದ್ರೆ ಹಲಸಿನ ಹಣ್ಣು, ತೆಂಗಿನ ಹಣ್ಣೆಲ್ಲ ನಾವು ಇವತ್ತು ತಿಂತಾ ಇದ್ದೇವೆ. ನಮ್ಮ ಮುಂದಿನ ಪೀಳಿಗೆಗೆ ನಾವು ಕೇವಲ ಭೂಪಟದಲ್ಲಿ ತೋರಿಸದೆ ನಾವು ಗಿಡ ನೆಟ್ಟು ಅವರಿಗೆ ಮುಂದಿನ ದಿವಸದಲ್ಲಿ ಹಣ್ಣು ಹಂಪಲು ಕೊಡುವಂತಾಗಲಿ. ಇವತ್ತಿನ ಈ ಪರಿಸರ ದಿವಸ ಕೇವಲ ಒಂದು ದಿವಸಕ್ಕೆ ಮೀಸಲಿಡದೆ ವರ್ಷವಿಡೀ ನಾವು ಇದಕ್ಕಾಗಿ ಪ್ಲಾಸ್ಟಿಕ್ಕನ್ನು ನಮ್ಮ ಕಿಸೆಯಲ್ಲಿಟ್ಟು ನಮ್ಮ ಮನೆಯಲ್ಲಿ ಕೊಂಡೋಗಿ ಬ್ಯಾಗಲ್ಲಿ ಹಾಕಿ ಪಂಚಾಯತ್ನವರ ಆ ತೊಟ್ಟಿಯಲ್ಲಿ ಹಾಕುವಂಥ ಕೆಲಸವನ್ನು ನಾವು ಮುಂದೆ ಮಾಡುವ. ಈ ಒಂದು ಪರಿಸರಕ್ಕಾಗಿ ಪಂಚಾಯತ್ನವರು ಕೊರೋನಾ ವಾರಿಯರ್ಸ್ರವರು ಬರ್ತಾ ಇದ್ದಾರೆ, ಅವರಿಗೆ ಗೌರವವನ್ನು ನೀಡುವ, ಅವರ ಕೆಲಸವನ್ನು ಮೆಚ್ಚುವ ಎಂದು ಹೇಳುತ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಜೆಸಿಂತಾ ಡಿಸೋಜರ್ ಅವರ ಉಪಸ್ಥಿತಿಯನ್ನು ನಾನು ಗೌರವಿಸ್ತಾ ಇದ್ದೇನೆ. ಕಾರ್ಯದರ್ಶಿಯವರು ಆಗಮಿಸಿದ್ದಾರೆ, ಅವರನ್ನು ಗುರುತಿಸ್ತಾ ಇದ್ದೇನೆ. ಅದೇ ರೀತಿ ರೈಮಂಡ್ ರೆಬೆಲರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ, ಅವರನ್ನು ಕೂಡ ಗುರುತಿಸ್ತಾ ಇದ್ದೇನೆ. ಅದೇ ರೀತಿ ಥೋಮಸ್, ಕೆಥೋಲಿಕ್ ಸಭಾದ ಸದಸ್ಯರುಗಳಾದಂಥ ಥೋಮಸ್ ಹಾಗೂ ಎಮಿಲ್ಡಾರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ, ಅವರನ್ನು ಕೂಡ ಗೌರವಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇಂದಿನ ನೇರ ಪ್ರಸಾರ ಛಾಯಾಚಿತ್ರಣವನ್ನು ಮಾಡಿರುವಂಥ ಕ್ಲೆಮೆಂಟ್ ರವರು, ಅವರ ಉಪಸ್ಥಿತಿಯನ್ನು ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮದ ಕೊನೆಯದಾಗಿ ಧನ್ಯವಾದ ಸಮರ್ಪಣೆ, ಅದರ ನಂತರ ನಾವು ಗಿಡ ನೆಡುವಂಥ ಕಾರ್ಯಕ್ರಮ ಇದೆ. ಎಲ್ಲರೂ ಇದರಲ್ಲಿ ಕೂಡ ಅದರ ನಂತರ ಅಲ್ಲಿ ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ, ಎಲ್ಲರೂ ಸ್ವೀಕರಿಸಿ ತೆರಳಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಾ ಇದೀಗ ಉಮೇಶ್ ರವರಿಂದ ಈಗ ಧನ್ಯವಾದ ಸಮರ್ಪಣೆ. ಈ ದಿನ ಲಯನ್ಸ್ ಕ್ಲಬ್ ಮುಲ್ಕಿ, MJF ಲಿಯೋ ಕ್ಲಬ್ ಮುಲ್ಕಿ, ಕ್ಯಾಥೋಲಿಕ್ ಸಭಾ ಮುಲ್ಕಿ, ರಾಲ್ಫಿ ಡಿ ಕ್ರೋಸರಾಲ್ ಆಪ್ತಬಲಕ ಯಜಮಾಡಿ ಹಾಗೂ ಕರೋಲಿ ಕಾವಲ್ ಪೊಲೀಸ್ ಠಾಣೆ ಯಜಮಾಡಿ ಇದರ ಸಹಯೋಗದೊಂದಿಗೆ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ನಾವು ಸಸಿ ನೆಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಠಾಣಾ ಪರಿಸರದಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಆಗಮಿಸಿ ತನ್ನ 2 ಹಿತನುಡಿಗಳನ್ನು ಹೇಳಿದಂಥ ಶ್ರೀಯುತ ರಾಲ್ಫಿ ಡಿ ಕೋಸ್ತಾ ಅಧ್ಯಕ್ಷರು ಲಯನ್ಸ್ ಕ್ಲಬ್ ಮುಲ್ಕಿ, ಇವರಿಗೆ ನಮ್ಮ ಕರಳಿಕಾವಲ್ ಪೊಲೀಸ್ ಠಾಣೆ ಯಜಮಾಡಿಯ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಂದ ಅನಂತ ಧನ್ಯವಾದಗಳು ಸರ್. ಹಾಗೇನೆ ಇನ್ನೋರ್ವ ಅತಿಥಿಯಾದ ಶ್ರೀಮತಿ ರೇಷ್ಮಾ ಮೆಂಡನ್ ಯಜಮಾಡಿ ಅಧ್ಯಕ್ಷರು, ಇವರಿಗೂ ಕೂಡ ನಾನು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಹಿತನುಡಿಗಳನ್ನು ಆಡಿದ್ದೀರಿ, ತಮಗೂ ಕೂಡ ಧನ್ಯವಾದಗಳು ಮೇಡಮ್. ಹಾಗೆಯೇ ಶಶಿಕಲಾ ವೈ ಪೂಜಾರಿ, ಗ್ರಾಮ ಪಂಚಾಯತಿ ಪಡುಬಿದ್ರೆ, ಇವರು ಕೂಡ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಕಾರ್ಯಕ್ರಮ ಆಗಮಿಸಿದ್ದಾರೆ, ಇವರಿಗೂ ತಮ್ಮ ಕೂಡ ನಮ್ಮ ಪೊಲೀಸ್ ಠಾಣೆ ವತಿಯಿಂದ ಧನ್ಯವಾದಗಳು. ಹಾಗೆಯೇ ಶ್ರೀಮತಿ ಮರಿಯಡಿ ಕೋಸ್ತಾ, ಕ್ಯಾಥೋಲಿಕ್ ಸಭಾ ಅಧ್ಯಕ್ಷರು ಮುಲ್ಕಿ, ಇವರು ಕೂಡ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಒಂದು ಕಾರ್ಯಕ್ರಮ ಬಂದಿದ್ದಾರೆ, ಅವರಿಗೂ ಕೂಡ ನಮ್ಮೆಲ್ಲ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆ ತಮ್ಮ ಶೇಖಪ್ಪ ಕೋಟೆ ಆಪ್ತ ಬಳಗದ ಉಪಾಧ್ಯಕ್ಷರು, ಇವರು ಕೂಡ ತಮ್ಮ ಇಳಿ ವಯಸ್ಸಿನಲ್ಲಿ ಬಂದು
ಎಲ್ಲರಿಗೂ ಕೂಡ ಒಂದು ಒಳ್ಳೆ ರೀತಿಯಂತ ತಮ್ಮ ಹಿತನುಡಿಗೆ ಹೇಳಿದ್ದಾರೆ. ಹಾಗೆ ಎಲ್ಲರಿಗೆ ಮನದಟ್ಟಾಗುವಂತೆ ಅವರು ತಮ್ಮ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದನ್ನು ತಾವು ತಮ್ಮ ಜೀವನದಲ್ಲಿ ಅಳವಡಿಸಬೇಕಂತ ಹೇಳುತ್ತಾ ಅವರಿಗೂ ಕೂಡ ನಾನು ನಮ್ಮ ಕರಾವಳಿ ಕಾವಲು ಪಡೆಯ ಸಿಬ್ಬಂದಿ ವರ್ಗದವರಿಗೆ ಕೂಡ ಧನ್ಯವಾದಗಳು ಅರ್ಪಿಸ್ತೇನೆ. ಹಾಗೆ ನಮ್ಮ ಠಾಣೆಯ ಪೊಲೀಸ್ ನಿರೀಕ್ಷಕರಂತ ಶ್ರೀಯುತ ರತ್ನಕುಮಾರ್ ಸರ್ ಅವರು ಕೂಡ ಈ ಕಾರ್ಯಕ್ರಮವನ್ನು ತಮ್ಮೆಲ್ಲರ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದಾರೆ. ಅವರಿಗೆ ಕೂಡ ಈ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ಈ ಊರಿನ ಎಲ್ಲ ಹಿರಿಯರು ಬಂದಿದ್ದೀರಿ. ಹಾಗೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ. ತಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಅನಂತ ಧನ್ಯವಾದಗಳು. ಹಾಗೆ ಲಯನ್ ಕ್ಲಬ್ನ ಸುಶೀಲ್ ಬಂಗೇರ್ ಅವರು ಕೂಡ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಬಂದಿದ್ದಾರೆ. ಅವರಿಗೆ ಕೂಡ ನಮ್ಮ ಅನಂತ ಧನ್ಯವಾದಗಳು. ಹಾಗೆ ಉದಯ್ ಕುಮಾರ್ ಶೆಟ್ಟಿ ಅವರು ಹಾಗೂ ಕಿಶೋರ್ ಕುಮಾರ್ ಶೆಟ್ಟಿ ಅವರು, ಉದಯ್ ಕುಮಾರ್ ಶೆಟ್ಟಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಅವರಿಗೆ ಕೂಡ ನಮ್ಮ ಕರಾವಳಿ ಕಾವಲು ಪಡೆ ಯಜಮಾಡಿ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದಿಂದ ಅನಂತ ಧನ್ಯವಾದ ಹೇಳುತ್ತಾ, ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದಂಥ ಉದಯ್ ಕುಮಾರ್ ಇವರಿಗೆ ಕೂಡ ನಮ್ಮ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದ ಧನ್ಯವಾದ ಹೇಳುತ್ತಾ ನನ್ನ ಧನ್ಯವಾದ ಕಾರ್ಯವನ್ನು ಮುಗಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ಸಮರ್ಪಿಸಿದಂಥ ಇಲ್ಲಿನ ಸಿಬ್ಬಂದಿ ಉಮೇಶ್ ರವರಿಗೆ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ಇಂದಿನ ಈ ಸಮಾರಂಭದಲ್ಲಿ ಆಪ್ತ ಬಳಗದ ಶ್ರೀನಿವಾಸ್ ಹಾಗೂ ಸನಾ ಇಬ್ರಾಹಿಂರವರು ಬಂದಿದ್ದಾರೆ. ಅವರಿಗೆ ಕೂಡ ಧನ್ಯವಾದಗಳು. ಅದೇ ರೀತಿ ಕ್ಯಾಥಲಿಕ್ ಸಭಾದ ಸದಸ್ಯರುಗಳು ಅವರು ಈ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರಿದೆ. ಅವರಿಗೆ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಾ, ಇದೀಗ ಹೂವು ನೀಡುವುದರ ಮೂಲಕ ನಮ್ಮ 2 ಗ್ರಾಮ ಪಂಚಾಯತ್ನ ಅಧ್ಯಕ್ಷರುಗಳು ಇದ್ದಾರೆ. ಸಸಿ ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ.